ಮೇ ಕೊನೆಯ ವಾರದಲ್ಲಿ ರಾಜ್ಯದಾದ್ಯಂತ ವಿಪರೀತ ಮಳೆಯಾದಂತಹ ಪರಿಣಾಮ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು ಅನ್ನೋದನ್ನ ಗಮನಿಸಿದ್ವಿ. ಈಗ ಅಷ್ಟಕ್ಕೆ ಮುಗ್ದಿಲ್ಲ ಮಳೆ ಅವಾಂತರ. ಯಾಕಂದ್ರೆ ಮುಂದಿನ ವಾರ ರಾಜ್ಯದಾದ್ಯಂತಲೂ ಕೂಡ ಧಾರಾಕಾರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲಿ ಮುಂದಿನ ವಾರವಿಡೀ ಕೂಡ ಮಳೆರಾಯನ ಕಾಟ. ಸೋಮವಾರದಿಂದ ಶುಕ್ರವಾರದ ತನಕ ಮಳೆಯದ್ದೇ ಮಾತಂತೆ. ಕೆಲವು ಜಿಲ್ಲೆಗಳಲ್ಲಿ ಇಂದಿನಿಂದಲೇ ಆರ್ಭಟಿಸಲಿದೆ ಮುಂಗಾರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜೂನ್ 9ರಿಂದ 13ರವರೆಗೆ ಕರಾವಳಿ ಮಲೆನಾಡಲ್ಲೂ ಕೂಡ ಭಾರೀ ಮಳೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೂಡ ಮಳೆರಾಯ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮುಂದಿನ 5 ದಿನ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಅಲ್ಲಿಗೆ ಮುಂಗಾರು ಮಳೆ ಆರಂಭ ಜೂನ್ ತಿಂಗಳಲ್ಲೇ. ಒಂದ್ ಕಡೆ ರೈತರಿಗೆ ಸಂತಸ ಆದ್ರೆ ಮತ್ತೊಂದು ಕಡೆ ಈ ಮಳೆ ಆದಂತಹ ಸಂದರ್ಭದಲ್ಲಿ ಹಲವರ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನುವಂತ ಆತಂಕ. ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಮಳೆ ಅಂದ್ರೆ ಭಯ ಪಡೋ ಮಟ್ಟಿಗಿದೆ. ಯಾಕಂದ್ರೆ ಒಂದು ಚಿಕ್ಕ ಮಳೆ ಆದ್ರೂ ಕೂಡ ಬೆಂಗಳೂರು ತಡೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಇಲ್ಲ. ಎಲ್ಲೆಲ್ಲೂ ಕೂಡ ನೀರು ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಮಳೆ ಅಂದ್ರೆ ಕೆಲವರು ಆತಂಕ ಪಡ್ತಾರೆ, ಮತ್ತೊಂದು ಕಡೆ ನಮ್ಮ ರಾಜ್ಯದ ಅನ್ನದಾತರು ಖುಷಿ ಪಡ್ತಾರೆ. ಮುಂಗಾರು ಆರಂಭ ಆದಂತ ಹೊತ್ತಲ್ಲೇ ಬಿತ್ತನೆಯ ಕಾರ್ಯಗಳು ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ